ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪರಿಣಿಕಾ. ದಿನದ ಪ್ರಮುಖ ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಬೆಂಗಳೂರು ಗ್ರಾಮಾಂತರ ಕಣದಲ್ಲಿ ಅಮಿತ್ ಶಾ ರಣಕಹಳೆ. ಡಿಕೆ ಬ್ರದರ್ಸ್ ಕೋಟೆಯಲ್ಲಿ ಬಿಜೆಪಿ ಚಾಣಕ್ಯನ ರೋಡ್ ಶೋ ರಣಾರ್ಭಟ. ಡಾಕ್ಟರ್ ಮಂಜುನಾಥ್ ಪರ ಮತಬೇಟೆ. ಕಾಂಗ್ರೆಸ್ ಡಿಕೆಶಿ ವಿರುದ್ಧ ಚಾಣಕ್ಯ ಮಾತಿನ ಅಬ್ಬರ. ಬಿಜೆಪಿ ಜೆಡಿಎಸ್ ಒಂದೇ ದೇಹದ ಎರಡು ಕಣ್ಣುಗಳು. ನನ್ನ ಹೃದಯ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿದೆ. ಭಾವನಾತ್ಮಕವಾಗಿ ಮತಬೇಟೆ ಆಡಿದ ಮಾಜಿ ಸಿಎಂ ಕುಮಾರಸ್ವಾಮಿ. ನೀವು ಕರ್ನಾಟಕಕ್ಕೆ ಬರೋದು ಕನ್ನಡಿಗರಿಗೆ ಕೊಡೋದಕ್ಕೋ ಕಿತ್ಕೊಳ್ಳೋದಕ್ಕೋ? ಅಮಿತ್ ಶಾ ವಿರುದ್ಧ ಸಿದ್ದರಾಮಯ್ಯ ಟ್ವೀಟ್ ಸಮರ. ಸುಳ್ಳೆ ಬಿಜೆಪಿಯ ಮನೆ ದೇವರು ಅಂತ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ವಾರ್. ಇವತ್ತು ಮಂಡ್ಯದಲ್ಲಿ ಸುಮಲತಾ ರಾಜಕೀಯ ನಡೆ ನಿರ್ಧಾರ. ಬೆಳಿಗ್ಗೆ 10 ಗಂಟೆಗೆ ಸಭೆ ಕರೆದಿರು ಸ್ವಾಭಿಮಾನಿ ಸಂಸದೆ. ಮಂಡ್ಯದ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಪೂಜೆ ಬಳಿಕ ತೀರ್ಮಾನ ಘೋಷಣೆ. ಬಳ್ಳಾರಿ ಲೋಕಾಯುದ್ಧದಲ್ಲಿ ಹಾಲಿ ಮಾಜಿ ಸಚಿವರ ಮಧ್ಯೆ ಮಾತಿನ ಯುದ್ಧ. ರಾಮುಲು ಕೌರವನ ಥರ, ಕೌರವನಿಗೆ ಸೋಲು ಗ್ಯಾರಂಟಿ ಎಂದ ಬಿ ನಾಗೇಂದ್ರ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಶ್ರೀರಾಮುಲು ತಿರುಗೇಟು. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 28ಕ್ಕೆ 28 ಕ್ಷೇತ್ರ ಗೆಲ್ಲುತ್ತೆ. ಎಲೆಕ್ಷನ್ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲೇ ಇರಲ್ಲ. ಕೈನಲ್ಲೇ ಅಸಮಾಧಾನ ಸ್ಫೋಟಗೊಂಡು ಸರ್ಕಾರ ಬಿದ್ದೋಗುತ್ತೆ ಅಂದ ಸಂಸದ ಭಗವಂತ ಖೂಬಾ. ಚುನಾವಣೆ ಹೊತ್ತಲ್ಲೇ ಕೋಲಾರದಲ್ಲಿ ಸದ್ದಿಲ್ಲದೆ ಆಪರೇಷನ್ ಕಮಲ. ಮಾಜಿ ಸಂಸದ ಶಿವರಾಮೇಗೌಡಗೆ ಬಿಜೆಪಿ ಗಾಳ. ಮತ್ತೆ ಗರ್ವಾಪ್ಸಿ ಆಗ್ತಾರ ಕೈನಾಯಕ. ನಾವು ಯಾರು ಪಕ್ಷಕ್ಕಿಂತ ದೊಡ್ಡವರಲ್ಲ, ಪಕ್ಷನೇ ದೊಡ್ಡದು. ನಮಗೆ ಪಕ್ಷ ನಿಷ್ಠೆ ಮುಖ್ಯ ಎಂದ ಮೈಸೂರು ಸಂಸದ. ಅರುಣ್ ಪುತ್ತಿಲಾಗೆ ಕಿವಿಮಾತು ಹೇಳಿದ ಪ್ರತಾಪ್ ಸಿಂಹ. ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಯದುವೀರ್ ಒಡೆಯರ್ ಬಿರುಸಿನ ಪ್ರಚಾರ. ಬಿಜೆಪಿ ಅಭ್ಯರ್ಥಿ ಆಗಮಿಸ್ತಾ ಇದ್ದ ಹಾಗೆ ಹಾರ ಹಾಕಿ ವ್ಯಾಪಾರಿಗಳಿಂದ ಸ್ವಾಗತ. ಬಾಳೆ, ಸೇಬಿನ ಹಣ್ಣು ಉಡುಗೊರೆ ನೀಡಿ ಸನ್ಮಾನ. ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆರೋಪ. ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳ ವಿರುದ್ಧ ಎಫ್ಐಆರ್. ಚಿತ್ರದುರ್ಗ ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಕೇಸ್. ಶಾಲಾ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಫುಡ್ ಕಿಟ್ ಸೀಸ್. ಮತದಾರರಿಗೆ ಹಂಚೋಗೆ ಸಾಗಿಸ್ತಾ ಇದ್ದ ವೇಳೆ ಜಪ್ತಿ. ಬೆಂಗಳೂರಿನ ನಾಯಂಡಹಳ್ಳಿ ಸಿಗ್ನಲ್ ಬಳಿ ಬ್ಯಾಟರಾಯನ ಪೊಲೀಸರಿಂದ ಕಾರ್ಯಾಚರಣೆ. ಗದಗ ಜಿಲ್ಲೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಕಳ್ಳತನವಾಗಿದ್ದ 53 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ವಶಕ್ಕೆ. ಅಂತಾರಾಜ್ಯ ಕಳ್ಳ ಸೇರಿದಂತೆ 6 ಕದಿಮರನ್ನ ಬಂಧಿಸಿದ ಪೊಲೀಸರು. ಸುಳ್ಳು ಜಾಹೀರಾತು ಕೇಸ್. ಬಾಬಾ ರಾಮದೇವ್ಗೆ ಮತ್ತೆ ಮುಖಭಂಗ. ಕ್ಷಮೆ ಯಾಚಿಸಿದ್ರು ಒಪ್ಪದೆ ನ್ಯಾಯಾಲಯ ಗರಂ. ಏಪ್ರಿಲ್ 10ಕ್ಕೆ ಪ್ರಕರಣ ಕುರಿತು ಮತ್ತೆ ವಿಚಾರಣೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಮಹುವಾ ಮೊಹಿತ್ರಾಗೆ ಸಂಕಷ್ಟ. ಟಿಎಂಸಿ ನಾಯಕಿ ವಿರುದ್ಧ ಕೇಸ್ ದಾಖಲಿಸಿದ ಜಾರಿ ನಿರ್ದೇಶನಾಲಯ. ದೆಹಲಿ ಕಚೇರಿ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸಮನ್ಸ್. ತೆಲಂಗಾಣ ವಾಹನದಲ್ಲಿ ತಪಾಸಣೆ ವೇಳೆ ಕೋಟಿ ಹಣ ಪತ್ತೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ 1.5 ಕೋಟಿ ರೂಪಾಯಿ ಹಣ ಸೀಸ್. ದರುಸಲಾಂ ಬಳಿ ಹಣವನ್ನ ವಶಕ್ಕೆ ಪಡೆದ ಪೊಲೀಸರು. ಸ್ಯಾಂಡಲ್ವುಡ್ನಲ್ಲಿ ರಕ್ಷಕ್ ಬುಲೆಟ್ ಹೊಸ ಅಧ್ಯಾಯ ಶುರು. ತಮ್ಮ ಚೊಚ್ಚಲ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿದ ಬುಲೆಟ್ ಪ್ರಕಾಶ್ ಪುತ್ರ. ಬೆಳ್ಳಿ ಪರದೆಯಲ್ಲಿ ಮಿಂಚೋಕೆ ರೆಡಿಯಾದ ಬಿಗ್ ಬಾಸ್ 10ರ ಸ್ಪರ್ಧಿ. ಐಪಿಎಲ್ನ 15ನೇ ಪಂದ್ಯದಲ್ಲಿ ಆರ್ಸಿಬಿಗೆ ಹೀನಾಯ ಸೋಲು. ಬೆಂಗಳೂರು ವಿರುದ್ಧ ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ ಭರ್ಜರಿ ಜಯ.
ತವರಿನಲ್ಲೇ 28 ರನ್ಗಳ ಹೀನಾಯ ಸೋಲು ಕಂಡು ಫ್ಯಾಂಪ್ ಪಡೆ. ಆರ್ಸಿಬಿ ವಿರುದ್ಧ ಮಾರಕ ಬೌಲಿಂಗ್ನಿಂದ ಮಾಯಾಂಕ್ ಯಾದವ್ ಮತ್ತೊಮ್ಮೆ ಮಿಂಚು. 4 ಓವರ್ನಲ್ಲಿ 14 ರನ್ ಕೊಟ್ಟು 3 ವಿಕೆಟ್ ತೆಗೆದ ಲಕ್ನೋ ಬೌಲರ್ 157 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡಿ ಮತ್ತೊಮ್ಮೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ ಯಂಗ್ ಇಂಡಿಯನ್. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತು ಡೆಲ್ಲಿ ಕೋಲ್ಕತಾ ಮುಖಾಮುಖಿ. ಗೆಲುವಿನ ನಾಗಾಲೋಟ ಮುಂದುವರಿಸೋಕೆ ಕೆಕೆಆರ್ ಸಜ್ಜು. ತವರಿನಲ್ಲಿ ಮತ್ತೊಂದು ಜಯವನ್ನ ನೋಡೋದಕ್ಕೆ ಪಂತ್ ಪಡೆ ತಯಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.